ಯಲ್ಲಾಪುರದಲ್ಲಿ ಯಾಕೋ ಪೆಟ್ರೋಲ್ ಖಾಲಿ ಇದೆ, ಸ್ವಲ್ಪ ಕಡಿಮೆ ಇದೆ ಅಂತ ತೋರಿಸ್ತಾ ಇತ್ತು. ಗಂಗೂರಲ್ಲಿ ಹಾಕಿಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಯಾಕೋ ಅಲ್ಲಿ ತನಕ ಹೋಗೋಷ್ಟರಲ್ಲಿ ಖಾಲಿ ಆಗಿಬಿಟ್ರೆ ಅಂತ ಹೇಳಿ ಯಲ್ಲಾಪುರದಲ್ಲೇ ಹಾಕಿಸ್ಕೊತಾ ಇದ್ದೀನಿ 200 ರೂಪಾಯಿಗೆ. ಪೆಟ್ರೋಲ್ ಹಾಕಿಸ್ಕೊಂಡು ನನ್ನ ದುಡ್ಡೆಲ್ಲ ಮುಗ್ದೋಯ್ತು ಗೈಸ್. ಇದನ್ನು ಅವತ್ತು ಅಲ್ಲೇ ಬಿಟ್ಬಿಟ್ಟು ಬರೀ ಮುರಿಸ್ಕೊಂಡು. ಹಾಂ, ಫೋನ್ಪೇ. ಗಾಡಿ ಹೊಡಿಯೋದಲ್ಲ ಗೈಸ್, ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ದುಡ್ಡಿರ್ಬೇಕು. ಡ್ಯೂಟಿ ಮುಗೀತು, 4:05 ಎಷ್ಟು ಆಗಿದೆ. ನಮ್ಮ ಮನೆಗೆ ಬಂದೆ ವಾಶ್ರೂಮ್ ಹೋಗೋಣ ಅಂತ ಹೇಳಿ. ಇವಾಗ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಏನು ಅಂತ ಹೇಳಿ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಬ್ಯಾಗ್ ಇದು ಮುಂದ್ಗಡೆ ಜಗ್ತಿ ಮೇಲೆ ಇಟ್ಟಿದ್ದೆ ನಾನು. ಬೆಳಗ್ಗೆ ಓಲೆ ಇಕ್ಕೊ ಬಂದಿರಲಿಲ್ಲ, ಕಿವಿ ಗಾಯ ಆಗೈತೆ ಅಂತ ಬ್ಯಾಗ್ ಒಳಗಡೆ ತಂದಿದ್ದೆ, ಓಲೆ ಹಾಕ್ಕೊಂಡೆ. ಸುಸ್ತಾಯಿತು ಗೈಸ್, ಆಗೋದಿಲ್ಲ. ಮನೆ ಒಳಗಡೆ ಹೋಗಲ್ಲ, ನಂಗೆ ಟೈಮ್ ಆಗಿಬಿಡುತ್ತೆ. ಇವಾಗ ಅಲ್ಲಿ ಮೆಡಿಕಲಲ್ಲಿ ನಮ್ಮ ಚಾಂದವ್ರ ಅತ್ತೆಗೇನೋ ಹಲ್ಲು ನೋವಂತೆ, ಹಲ್ಲು ನೋವು ಟ್ಯಾಬ್ಲೆಟ್ ತೊಗೊಂಡು ಚಾಂದಕ್ಕೆ ತಿನ್ನೋಕ್ಕೆ ಏನಾದರೂ ತೊಗೊಂಡು ಹೋಗೋಣ ಬನ್ನಿ. ಟ್ಯಾಬ್ಲೆಟ್ ತೊಗೊಂಡೆ, ಅವಳು ತಿನ್ನೋಕ್ಕೆ ಏನು ಬೇಡವಂತೆ. ಗೋಬಿ ತಗೊಬಂದು, ಇಲ್ಲಿ ಗೋಬಿ ಸಿಗಲ್ಲ, ಅಲ್ಲಿಗೆ ನಳ್ಳಿಲಿ ತೊಗೊಂಡು ಹೋಗೋಣ. ಚಿಕನ್ ತಂದಿದ್ದಾರೆ, ಚಿಕನ್ ಮಾಡಬೇಕು, ಏನೂ ಬೇಡ ಬಾ ಅಂತ ಹೇಳಿದ್ಲು. ನಾನು ಹೇಗಾಗಿದ್ದೀನಿ ಗೊತ್ತಾ ನೋಡಿ ಗೈಸ್, ಈ ಥರ ರೆಡಿ ಆಗಿದ್ದೀನಿ ನಾನು. ಹೋಗೋಣ ಬನ್ನಿ. ಚಾಂದು ಅವ್ರ ಮನೆಗೆ ಬಂದೆ. ಒಂದು 5 ನಿಮಿಷ ಕೂತಿದ್ದು, ಹೋಗಿ ಮುಖ ತೊಳ್ಕೊಬಂದು ಡ್ರೆಸ್ ಚೇಂಜ್ ಮಾಡಿ ತಲೆ ಬಾಚ್ಕೊಂಡು ಜಸ್ಟು. ನನ್ನ ತಂಗಿ ಆಲ್ರೆಡಿ ನಾನ್ ವೆಜ್ ಮಾಡ್ತಾಯಿದ್ದಾಳೆ, ಕಬಾಬ್ ರೆಡಿ ಮಾಡ್ತಾಯಿದ್ದಾಳೆ. ಕಬಾಬ್ ಆದಮೇಲೆ ಚಾಪ್ಸ್ ಅಥವಾ ಸಾಂಬಾರು ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ. ಕಾಫಿ ಬೇಡ ಅಂದರು ಚಾಂದವ್ರೈತೆ, ಸ್ವಲ್ಪ ಕುಡಿಯುವ ಅಂತಿದ್ದಾರೆ. ಇನ್ನು ಕುಡಿಲಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಸ್ವಲ್ಪ ಇಡು, ಕಡಿಮೆ ಶುಗರ್ ಹಾಕು ಅಂತ ಹೇಳಿದ್ದೀನಿ. ಬನ್ನಿ ಎಲ್ಲರೂ ಏನು ಮಾಡ್ತಿದ್ದಾರೆ ನೋಡೋಣ. ಚಾಂದು ರೊಟ್ಟಿ ಆ್ಯಂಡ್ ಅವ್ರ ಮಾವ ಇಲ್ಲಿದ್ದಾರೆ. ಚಾಂದು ಕಬಾಬ್ ಹಾಕ್ತಾ ಇದ್ದಾಳೆ, ಬನ್ನಿ ನೋಡೋಣ. ನೋಡಿ ಗೈಸ್ ಹೇಗೆ ಕಬಾಬ್. ಇದೇನಿದು? ಚಾಪ್ಸ್ ರೆಡ್ ಗ್ರೇವಿ ವಿತ್ ರೆಡ್ ಕಬಾಬ್ ಮಾಡ್ತಾ ಇದ್ದಾಳೆ ಗೈಸ್. ಹೂ ನೋಡಿ ಗೈಸ್ ಹೆಂಗೆ ಮಾಡ್ಕೊಂಡವಳೆ. ಡಿ ಪಿ ನೋಡಿ ಅಕ್ಕಂದ, ವಾಲ್ಪೇಪರ್. ಸಾರಿ ಡಿ ಪಿ ಅಂದ್ಬಿಟ್ಟೆ, ಸಾರಿ. ಮೂಗು ಕಡಿತಿತ್ತು ಅನ್ನಿಸ್ತದೆ, ಹಾಗಾಗಿ ಮೂಗು ಕೆರ್ಕೋತಾವಳೆ ಗೈಸ್. ಇದ್ರಲ್ಲಿ ಕಾಫಿ ಇಡ್ತಾವಳೆ, ಇದರಲ್ಲಿ ರೆಡ್ ಗ್ರೇವಿ ಮಾಡ್ತಾ ಇದ್ದಾರೆ ಮೇಡಮ್. ಮಾಡಲಿ, ನಾನು ತುಟಿ ಲಿಪ್ಪಮ್ ಹಾಕಿಲ್ಲ, ಹಾಕ ಬಂದ್ಬಿಡ್ತೀನಿ. ಏನಾದ್ರು ಒಂದು ದೊಡ್ಡ ಮಾಡ್ತಾ ಇಲ್ಲ ನೋಡಿ, ಕರೆಕ್ಟಾಗಿ ಅವು ಓಲೆ ಬಿಚ್ಚಾಕ್ತೆ ಕಣೆ, ಅದು ಬಿದೋಗಿತ್ತು. ಆಮೇಲಿಂದ ಗಾಯ ಆಗದೆ, ಯಾಕೆ ಏನು ಗೊತ್ತಿಲ್ಲ. ಹಿತ್ತಾಳೆ ಬಿಕ್ಕೊಂಡ್ರೆ ಗಾಯ ಹಾಕಲ್ಲ ನನ್ನ ಕಿವಿ ಅಂತ. ಅದರಲ್ಲಿ ಕೈಸುಳಿ ಏನು ಮಾಡಿದ್ದಾಳೆ ಗೊತ್ತಾ, ಸ್ವಾಗತದ ಒಂದು ಸರ, ಇವಳ್ದು ಹೊಸ್ದಾಗಿ ಮಾಡಿಸ್ಕೊಂಡಿದ್ದಲ್ಲ ಚಿನ್ನದ ಸರ, ಆ ವೈಟ್ ಸರನ್ನು ಬೀರಲ್ಲಿ ಇಟ್ಬಿಟ್ಟು ಲಾಕ್ ಮಾಡಿದ್ಲು. ಆ ಲಾಕರ್ ಕೀನೇ ಇಲ್ಲ ಗೈಸ್, ಮನೆಯೆಲ್ಲ ಹುಡುಕಿದ್ರಂತೆ ಲಾಕರ್ ಕೀ ಸಿಗ್ತಾಯಿಲ್ಲ. ಇವಾಗ ಲಾಸ್ಟ್ ಚಾನ್ಸ್ ಏನಂದರೆ ಲಾಕರ್ನ ಒಡೆದಾಕ್ಬಿಟ್ಟು ಒಡವೆ ತಗೊಳ್ಳೋದು. ಒಡೆದೋದ್ರೂ ಪರವಾಗಿಲ್ಲ, ಸರ ಮಾತ್ರ ಅಲ್ಲಿದ್ರೆ ಸಾಕು ಆ ಜಾಗದಲ್ಲಿ. ಲಾಕರ್ ಹೋದ್ರೂ ಪರವಾಗಿಲ್ಲ, ಒಡೆದೋದ್ರೂ ಇರ್ತದೆ. ಆದರೂ ಒಂಥರ ಭಯ ಅಲ್ವಾ, ತುಂಬ ದಿನ ಆದಮೇಲೆ. ತಾಳು ಲಿಪ್ಪಮ್ಮಕ್ಕ ಬರ್ತೀನಿ ಹಂಗೆ. ನಾನು ಡಯಟ್ ಮಾಡ್ತಾವಳೆ, ನೀವು ಡಯಟ್ ಮಾಡ್ತಾಯಿದ್ದೀರಿ, ನಾನು ಯಾವಾಗ ಮಾಡೋದು ಅಂತಿತ್ತಲ್ಲ. ಹುಬ್ಬಳ್ಳಿ ಬಂದಮೇಲೆ ಇಬ್ಬರು ಡಯಟ್ ಮಾಡ್ತೀನಿ. ಎಸ್, ಇವರಿಬ್ರಿಗೆ ಹೋದ್ಮೇಲೆ ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ಡಯಟ್ ಮಾಡ್ತಾರಂತೆ. ನೋಡಿ ಕಬಾಬ್, ಎಲೆ ಕಬಾಬ್ ಎತ್ತಿಲ್ವಾ, ಹಾಕೇ ಇಲ್ವಾ? ಆಗಲೇ ಒಂದು ರೌಂಡ್ ಹಾಕಿದೆ ತಾನೇ, ಹಾಕಿಲ್ವಾ? ಗ್ರೇವಿನೇ ಆಗೋಯ್ತದೇನೋ ನಿನ್ನ ಕಬಾಬ್ ಹಾಕೋಷ್ಟರಲ್ಲಿ. ಬಾ ಕಾಫಿ ಕುಡಿಯವ, ಕಬಾಬ್ ಹಾಕೊಡೋಣ. ನಮ್ಮ ಅಕ್ಕ ಹೆಲ್ಪ್ ಮಾಡಲಿಲ್ಲ ಅನ್ಬೇಡ ನೀನು. ಆಮೇಲೆ ಕಾಫಿ ಆರೋಗದಲ್ಲಿ 10 ನಿಮಿಷ ಆಯ್ತು ಇನ್ನೇನು. ಬಾಕಿ ಹುಡ್ಕನ ಬೇಡಿ, ಅಷ್ಟೊಂದೇನು ಆರೋಗ್ಯ. ಹಾಸಿಗೆ ಅಂಡಿಲೆಲ್ಲ ಹುಡುಕ್ತಾ, ಬಟ್ಟೆ ಅಂಡಿಲಿ ಎಲ್ಲ ಬಟ್ಟೆನೂ ಒದ್ರದಾ ಫುಲ್ಲು. ಅಮ್ಮನ 3-4 ಸಲ ಹುಡುಕಿದೀನಿ. ಏನ್ ನಾನೇನು ಸೂಪರ್ ಮ್ಯಾನ? ಕೀ ಇಲ್ದಾನೆ ಓಪನ್ ಮಾಡಕ್ಕೆ ನೋಡಿ. ಇಲ್ಲಿ ಎಲ್ಲಾದ್ರಲ್ಲೂ ಇಲ್ಲ, ಇದ್ರ ಕೀಯಲ್ಲಿ ಏನಾದ್ರು ಇಲ್ಲಿ ಇಟ್ಟಿದ್ಯಾ ನೋಡಿವ. ನಾವು ಆ ಕೆಲಸ ಒಂದು ಮಾಡಿರಲ್ವ ಹೋಗಿ. ಹಂಗಾರೆ ಅದು ಎಲ್ಲಿ ಇಟ್ಬಿಟ್ಟಿದಿ ನೋಡು. ಆಲೆ ತಂದವಳೆ ಇಲ್ಲಿ. ಇಲ್ಲಿ ಪರ್ಸ್ ಒಳಗಡೆ ಏನಾರು ಇದೆಯಾ ನೋಡ್ದ? ವಾ, ನನ್ನ ಹತ್ರ ಬಟ್ಟೆಗಳೇ ಇಲ್ಲ. ದಿಸ್ ಇಸ್ ಮೈ ಟವಲ್. ದೋಚ್ಕೊ ಬಂದ್ರು ದೋಚ್ಕೊ ಬಂದಿದೀಯ, ಹೇಳೋಕ್ಕಾಗಲ್ಲ.
ಅಂತವಳೆ ಏನೇ ಕರಿ ಟಾಪ್ ಸಿಕ್ತು ಕಣೆ ಇದು ಅಲ್ವಾ ನೋಡಿ ಎಲ್ಲಾನು ಹೊತ್ಕೊ ಬಂದ್ ಮಾಡಿಕೊಂಡವಳೆ ನೋಡಿ ಗೈಸ್ ಈ ಕಡೆ ಎಲ್ಲೂ ಅವೇ ತಾಳಿ ತೋರಿಸ್ತೀನಿ ನನ್ನವೂ ಅವೇ ಇದ್ರಲ್ಲಿ ಇವೆಲ್ಲ ಬೇಡ ಅಂತ ನಾನು ಎಸ್ತಿರೋವೆಲ್ಲ ಹೊತ್ಕೊಂಡ್ ಬಂದಿದ್ದಾಳೆ ಅದು ತಕ ಬಂದಿದ್ದು ನಾನು ಅನ್ನೋದು ಮರಿಬೇಡ ನೀನು ಪ್ಯಾಂಟ್ ಕಡೆ ಏನಾರು ದೇಪ್ಕ ಬಂದ್ಬಿಟ್ಟಿದ್ಯಾ ನಾನು ರೆಡ್ದು ಮಾತ್ರ ನಿಂದದು ಎತ್ಕೋಗು ಯಾವ್ದು ಸಣ್ಣದು ಯಾವ್ದು ಲಾಸ್ಟಲ್ಲಿ ಪ್ಯಾಂಟ್ ಎತ್ಕೊ ಬತ್ತಾಳ ಕದೇ ಕಳಿ ಕತ್ಕೊ ಬತ್ತಾಳೆ ಅವಳೆ ವೇನಂಗೆ ಆಯ್ತು ನೋಡಿ ಎತ್ಕೊ ಬಂದ್ಬಿಟ್ರು ಇದೇನಿದು ಇದು ಮಿಡ್ಡಿನೇ ಇದ್ರ ಟಾಪ್ ಅಲ್ಲದಲ್ಲ ನಂತವು ಒಂದೇನು ಕೊಡು ಇದು ಹಾಕೋತೀನಿ ನಾನು ಅಯ್ಯೋ ಈ ಟಾಪ್ ಅಲ್ಲಿ ಬಿಚ್ಚಾಕಿದೆ ನಾನು ಈ ಮಿಡ್ಡಿ ಟಾಪ್ನೇ ಹಾಕೋಬೋದಾಗಿತ್ತು ನಾಳೆಗೆ ಚುಂಚು ಕಟ್ಟೆಗೆ ಈ ಥರದಕ್ಕೆ ಬ್ಲ್ಯಾಕ್ ಅವಾಗ ಓಡ್ಸಕ್ಕಾಗಲ್ಲ ಗಾಡಿ ಸೀರೆಲೇ ಓಡಿಸ್ತೀನಿ ಇನ್ನು ಮಿಡ್ಡಿಲಿ ಓಡ್ಸಕ್ಕಲ್ವಾ ಡ್ಯೂಟಿ ಮುಗಿಸ್ಕೊಂಡು ಬಂದು ನಾಳೆ ಚುಂಚು ಕಟ್ಟೆಗೆ ಹೋಗ್ತೀವಿ ಗೈಸ್ ಅದರಲ್ಲಿ ಏನದೆ ನೋಡೋಕ್ಕೆ ವಾವ್ ಅಂತ ಸುಮ್ಮನೆ ನೀರು ನೋಡ್ಕೊಂಡು ಬರ್ಬೇಕಷ್ಟೆ ಈಗ ಕೀ ಹುಡ್ಕು ಫಸ್ಟು ನೀನು ವಟ ವಟ ಅನ್ಬೇಡ ನಿಮ್ಮ ಮಾವನ ಹಾಸ್ಕಿಲ್ ಏನಾರು ಇಟ್ಟಿದ್ಯಾ ನೋಡು ನಿಮ್ಮ ಅಮ್ಮನ ಬೀರಲ್ಲಿ ಏನಾರು ಇಟ್ಟಿದ್ಯಾ ಸೀರೆ ಅಂಡಿಲಿ ಏನಾರು ಕಿತ್ತಾಕ್ಬಿಟ್ರೆ ಆಮೇಲಿಂದ ಹಿಂಡ್ಸಕ್ಕಾಗಲ್ಲ ಅಲ್ಲ ಸುಮ್ಮನೆ ಏನಾರು ಮಿಸ್ ಆಗಿ ಈ ಬೀರಲ್ಲಿ ಏನಾರು ಇಟ್ಟವಳ ಅಂತ ಕೀಯ ನನ್ನ ತಂಗಿ ಮನ್ಸಲ್ಲಿ ತೋಡಿತ್ತು ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಒಳ್ಳೆ ಎತ್ತಿರ್ತಾಳೆ ಬಾಹುಬಲಿ ಥರ ಇದನ್ನ ಎತ್ತಿ ಹಾಕಿದ್ದೀನಿ ಗೈಸ್ ಒಳ್ಳೆಯ ಯಾರು ತಪ್ಪು ತಿಳ್ಕೊಬೇಡಿ ಕಸ ಗುಡಿಸ್ತಾ ಇದ್ದೀನಿ ಅಂತ ಇವಳು ಬೀರ್ಕಿ ಹಾಳು ಮಾಡ್ಕೊಂಡ್ಬಿಟ್ಟೊಳೆ ಚಿನ್ನ ಸರ ಇಟ್ಟಿದ್ದು ಲಾಕರ್ ಕೀನ ಅದಕ್ಕೆ ಇಲ್ಲಿ ಮನ್ ತಂಡಿರು ಏನಾರು ಆಯ್ತಾ ಅಂತ ಹುಡುಕ್ತೆ ಸಿಗ್ಲಿಲ್ಲ ಹೆಂಗಿದ್ರು ಸ್ವಲ್ಪ ಧೂಳಿತ್ತಲ್ಲ ಹೆಂಗಿದ್ರು ಬಂದು ಎತ್ತಿದ್ದೀನಲ್ಲ ಅಂತ ಅದ್ರೊಳಗೆ ತೊಡಿ ಹಿಂಗೆ ತೊಡಿ ಇಲ್ಲಿ ಬರಲಿಲ್ಲ ಅಂದ್ರೆ ಎತ್ತಿದ್ದೀನಲ್ಲ ಅಂದ್ಬಿಟ್ಟು ಕಸ ಗುಡಿಸ್ಕೊಡ್ತಾ ಇದ್ದೀನಿ ಗೈಸ್ ಅಷ್ಟೇ ಇನ್ನೇನಿಲ್ಲ ಆಮೇಲಿಂದ ಹತ್ಕೊಂಬೇಲಿಂದ ಇನ್ನೇನಾರು ತಪ್ಪು ತಿಳ್ಕೊಂಬೇಡಿ ಅಷ್ಟೇ ಇದ್ರ ಅಂಡಿಗೆಲ್ಲ ನೀಟಾಗಿ ಹುಡ್ಕೊಳ್ಳುವ ಆಮೇಲೆ ಕಸನ ನೋಡಿದೆ ಧೂಳು ಅಲ್ಲಿ ಗಂಗೂರಲ್ಲಿ ನನ್ನ ರೂಮಲ್ಲಿ ಅರ್ಧ ಮಂಕ್ರಿ ಅದೇ ಧೂಳು ಒಂದಿನ ಹೋಗಿ ಕ್ಲೀನ್ ಮಾಡಿ ಈ ಕಡೆ ಕೊಡಿಲಿ ಒಂದಿನ ಹೋಗಿ ನೀನು ಯಾರನ್ನು ತೋರಿಸ್ತಾ ಇದ್ದಿ ನಾನು ತೋರಿಸ್ತಾ ಒಂದಿನ ಹೋಗಿ ಕ್ಲೀನ್ ಮಾಡಿ ಬರೋಣ ಅನ್ಕೋತಾ ಇದ್ದೀನಿ ಅಯ್ಯೋ ನನಗೆ ಆಗಲಿ ಅಲ್ಲಿ ಕ್ಲೀನ್ ಮಾಡೋಕೆ ಹೋದ್ರೆ 1 ಅವರ್ ಬೇಕಾ ನೀನು ವಾಪಸ್ ಮನೆಗೆ ಬರೋಕ್ಕೆ ಕತ್ಲೆ ಐತಿಲ್ಲ ಅಲ್ಲೇ ಉಳ್ಕೋಬೇಕು ಅನ್ಕೋತಾ ಇದ್ದೀನಿ ವಾರದಲ್ಲಿ ಒಂದಿನ ಅಲ್ಲೇ ಉಳ್ಕೊಳ್ಳೋ ಥರ ಮಾಡ್ಕೊಳ್ಳೋಣ ಅಂತ ತುಂಬ ಸ್ಟ್ರೈನ್ ಅಂತ ಅನ್ನಿಸ್ದಾಗ ಅಲ್ಲೇ ಒಂದೊಂದಿನ ಉಳ್ಕೋತೀನಿ ಹಂಗಿದ್ರು ಗಾಡಿ ಹಿಂಗೆ ಹಿಂಗ ನೋಡಿ ಬೀರ್ಗೆ ಹೋಗೋಣ ಬಟ್ಟೆ ಎಲ್ಲ ಕಿತ್ತಿ ಒದ್ರಿ ಏನೋ ಒಂದು ಮಾಡಿ ಇವತ್ತಿಗೆ ಹುಡುಕಿ ನಾನು ಕೀ ಹುಡುಕೊಟ್ರೆ ನನ್ನ ತಂಗಿ ನಂಗೆ 500 ರೂಪಾಯಿ ಕೊಡ್ತಾಳೆ ಅಂತೇಳಿ ಬಹುಮಾನವಾಗಿ ನಿಜ ತಾನೇ ಅವಳದೇ 500 ರೂಪಾಯಿ ಮಾಡಿಕೊಂಡಿದ್ದೀನಿ ಹಂಗಾರೆ 1,000 ರೂಪಾಯಿ ಕೊಡ್ತಾಳೆ ಒಂದು ಟವಲ್ ಕುಡಿದ್ರೆ ಇದ್ರ ಮೇಲೆ ಹೋದ್ರೆ ನಿಮ್ಮ ಮಂಚದಕ್ಕಿಂತ ದೊಡ್ಡದಾಗೈತಲ್ಲ ಅದಕ್ಕೆ ಅಲ್ಲಿ ಆ ಮೂಲೆಲ್ಲ ಐತೆ ಅವ್ವ ಏನು ಹಂಗೆ ನಿಂತವಳೆ ನಾನೇನು ಮನುಷ್ಯಲ್ವ ಇಷ್ಟೊಂದು ತಗೊಳ್ತಿದ್ದೀನಿ ಬುಡ ಅಷ್ಟಕ್ಕಂತದ್ದು ಹೋಗೋದು ಗಾರ್ಡನೇ ಬೀಳ್ಸ್ಕಿಳ್ಸಿಯ ಹಿಂಗೆ ಅದ್ರ ಕೊಡಂಗೆ ವಾರಕ್ಕೊಂದ್ಸಲ ಒಂಚೂರು ನೀಟನ ನೀನು ನನ್ನ ತಂಗಿಯಾಗ ಯಾಕೆ ನೀನು ನೀಟ್ ಬರಲಿಲ್ಲ ನಿಜವಾಗ ನನ್ನ ತಂಗಿ ಒಳ್ಳೆಯ ಮಾಡ್ತಾ ಮಕ್ಕಳಂಗೆ ಜಗಳ ಆಡ್ತಿದ್ರು ಹಂಗೆ ನನ್ನ ತಂಗಿ ಆದ್ಮೇಲೆ ದೊಡ್ಡಮ್ಮನ ಹತ್ರಕ್ಕೆ ಹೋಗು ನೀಟು ಅಂದ್ರೆ ಏನು ಅಂತ ಇನ್ನೂ ನೀಟಾಗಿ ತಿಳಿಸ್ಕೊಡ್ತದೆ ನೀವೇ ಗೈಸ್ ನಮ್ಮ ದೊಡ್ಡಮ್ಮ ತುಂಬ ನೀಟ್ ನಾನು ನಮ್ಮ ದೊಡ್ಡಮ್ಮನ ಜೊತೆ ಇಲ್ಲೇ ನೀಟ್ ಕಲ್ತು ಅದು ನೀಟು ಒಂಥರ ಟಾರ್ಚರ್ ಏನು ಮಾಡೋಕ್ಕಾಗಲ್ಲ ಅಯ್ಯೋ ಸಾಕು ಪುಡ್ನೆ ಜಾಸ್ತಿ ನೀಟ್ ಮಾಡಬಾರ್ದು ರೋಗ ಬರ್ತದೆ ಕಾಮನ್ ಅಸಿಸ್ಟೆಂಟ್ ಫ್ರೆಂಡ್ಸ್ ಇದು 50 kg ಐತೆ ಫಾಲೋ ಮೀ ಇದು ಆಮೇಲಿಂದ ಕೊಡವೆ ಫಾಲೋ ಮೀ ಮನೆ ಕವೇಸರ್ ಹಾಕೊಂಡು ಹೋಯ್ತದೆ ಮಿನಿ ಹೋಮ್ ಟೂರ್ ಮಾಡ್ತಾವಳೆ ಫ್ರೆಂಡ್ಸ್ ಇದು ಹಿಂದ್ಗಡೆ ಮನೆ ಆಚಾರ ಅಂತಾರಲ್ಲ ಅದು ಮಿನಿ ಹೋಮ್ ಟೂರು ನಮ್ಮ ಮನೆ ಏನು ಕೀಬಂಚ್ ಹಾಕಿವಿ ಅದಕ್ಕೆ ಏನೂ ಹಾಕಿಲ್ಲ ಅಲ್ಲಾಡಿಸ್ಕೊಂಡು ಹಂಗೆ ಬಿಟ್ಟಿಲ್ಲ ನೋಡಿ ಫ್ರೆಂಡ್ಸ್ ಹೆಂಗೆ ಮಾತಾಡ್ತಾಳೆ ಅವಳು ಲೂಸ್ ಹಂಗೆ ಥೂ ನೀನೇನು ಭಾಳ ಡೀಸೆಂಟು ನೈ ಪಾಲಿಸತ್ತೆ ಬನ್ನಿ ನೈ ಪಾಲಿಸ್ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಮತ್ತೆ ಜೀವನದಲ್ಲಿ ಹಾಕೊಂಡ್ರೆ ಬಟ್ಟೆ ಇಲ್ಲ ಹಾಕೋತೀನಿ ಬಿಡಿ ಏನು ಜೀವನದಲ್ಲಿ ನೈಲ್ ಪಾಲಿಶ್ನೇ ನೋಡಿಲ್ಲ ನನಗೆ ನಮ್ಮ ಒಂದು ಕಡೆ ಬಿಡೆ ಸ್ವಾಗತದ್ದು ಮಾಡ್ಕೊಂಡ್ರು ಸುಮಾರು ದುಡ್ಡು ಬರ್ತದೆ ಸ್ವಾಗತದ್ದು ಹೇಗಿದೆ ಒಳ್ಳೆ ಬಂದ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮನೆ ಅದೇ ಬ್ಯಾಡ್ ಕಮೆಂಟ್ಸ್
ಬರೀ ಸ್ಟೈಲ್ ಆಡ್ತೀಯ. ಮೈದಾ ಅನ್ನೋ ಮರ್ಯಾದಿನೇ ಬರೀ ಇದು ಬೈಕ್ ಕಲ್ಸ್ಕೊಟ್ಟಿದ್ಕೇನೆ. ಅದ ಮೈದಾ ಅನ್ನೋ ಮರ್ಯಾದಿನೇ ಕೊಡೋದಿಲ್ಲ. ಅವ್ರ ರಿಲೇಷನ್ ಎಲ್ಲ ನೋಡಿದ್ರೆ ಏನ್ ಅನ್ಕೋತಾರೆ, ತಪ್ಪು ತಿಳ್ಕೊಳಕಲ್ವಾ. ಅವ್ರ ಮನ್ಗೆ ಹೋಗಿ ಆ ಕಡೆದ್ರಲ್ಲಿ ಇಟ್ಟಿರಲ್ಲ, ನಾನು ಈ ಕಡೆದ್ರಲ್ಲೇ ಹುಡುಕಿದೀನಿ. ನೋಡವೆಲ್ಲ ನೀಟಾಗಿ ಜೋಡಿಸಿದೆ. ಅದು ನಮ್ಮ ಹುಡುಗ ಟೆಡ್ಡಿ ಹಿಂಗ್ ಒದ್ರಿ ನೋಡಿದ್ದ. ಬರೀ ಕುಕ್ಕಿ ಕುಕ್ಕಿ ಹಿಂಗ್ ಒದ್ರಿ ನೋಡ್ದ. ಕುಕ್ಕಿ ಕುಕ್ಕಿ ಮೆಂಟಾಗಿ ಹುಟ್ಟೊಳೆ ಕಣಮ್ಮ. ಕರ್ಮವೇ ಎಲ್ಲಪ್ಪ ಹುಡ್ಕನ. ನಾನು ಬೇರೆ ಜೋಶಲ್ಲಿ ಬಂದೆ. ಏನು ಒಂದು ಬಟ್ಟೆನ 2 ಬಟ್ಟೆನ ನಾನು 2-3 ಸಲ ನೋಡಿದ್ದೀನಿ. ಬಟ್ಟೆ ಎಲ್ಲ ಎಲ್ಲ ಅದ್ರದು ಸುಮ್ಮನೆ ಕೈ ಹಾಕ್ತಿದ್ದಂಗೆ ಸಿಕ್ಬಿಟ್ರೆ ಒಂದು ಕೈ ಹಾಕ್ತಂಗೆ ಒಳ್ಳೆ ಬೆಣ್ಣೆ ಹಿಂಗೆ ಸಿಕ್ಬಿಟ್ರೆ ಅಂತ ಕೈ ಹಾಕ್ತಿದ್ದ ನಮ್ಮನೆಯವರು ಅವಳು ಎಲ್ಲ ಇಲ್ಲ ಅಂಗಗಳೆಲ್ಲ ನೋಡ್ದ. ಎಲ್ಲಾನು ನೆನ್ನೆ 3 ಸಲ ಹುಡುಕಿದೀನಿ. ಇಲ್ಲಿಗೆ ಹಾಕೊಂಡಿದ್ಲು ಕೆಳಕ್ಕೆ ಚಾಪೆ ಕೇಳ್ತೀನಿ ತಾಳು ಪ್ರೇಯರ್ ಮಾಡ್ಬಿಟ್ಟು ಹೇಳಿ ಸರ್. ಬ್ರಾಸ್ಲೆಟ್ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಐತೆ ಹುಡ್ಕು ಅಂದಿದ್ರು. ಎಲ್ಲೂ ಹೋಗಿಲ್ಲ ಮನೆ. ಅದು ಎಲ್ಲಿಟ್ಟೈತೆ ಅಂತ ನನಗೆ ಗೊತ್ತಿತ್ತು, ಹೋಗಿ ಹುಡುಕ್ತೆ. ಯಾಕೆಂದ್ರೆ ನಿಂಗೆ ಮುಂಚೆ ಗೊತ್ತಿರಲಿಲ್ಲ, ಆಮೇಲಿಂದ ನಿಂಗೆ ಗೊತ್ತಾಗಿದೆ. ಅವ್ರು ಮುಂಚೆನೇ ಹೇಳಿದ್ರು ಮನೇಲೇ ಐತೆ, ಕಳ್ದೋಗಿಲ್ಲ, ಸಿಗ್ತದೆ ಅಂತ. ಏನ್ ಹಂಗಾಗಿ ನೋಡ್ಬಿಟ್ರೆ ಸಿಕ್ಬಿಡ್ತದ. ಈಗಲೂ ಮನೇಲೇ ಐತೆ. ಪ್ರೇಯರ್ ಮಾಡ್ತೀನಿ ಪ್ರೇಯರ್ ಮಾಡ್ಬಿಟ್ಟು ಗೊತ್ತಾಯ್ತದೆ. ಏನ್ ಹಂಗ ಆಗ್ತಿದ್ವಿ ಎಲ್ಲ ನೆನ್ನೆ ಮಾಡಿಸಿಟ್ಟಿರೋ. ಈ ಪರ್ಸ್ ಯಾರು ಕತ್ಕೊ ಬಂದರು? ಬೆಂಗಳೂರಲ್ಲಿ ಇತ್ತು. ಅದೇ ಎಲ್ಲ ನಿನ್ನವೇ ಕಣ್ಣ. ಇದು ದೊಡ್ಡಮ್ಮ ಹಳೆ ಪರ್ಸ್ ಆಗೈತೆ. ನಾನು ಆ ಕಾಲದಲ್ಲಿ ಇಸ್ಕೊಂಡಿದ್ದು. ಮಾಡಿಕೋ ಎಲ್ಲ ಕಿತ್ತೋಗಿ ನೋಡಮ್ಮ ನಾವೆಲ್ಲನೂ ಕತ್ಕೊ ಬಂದವಳೆ. ಕಿತ್ತೋಗಿರೋ ಪರ್ಸ್ ಆದ್ರೆ ಪರವಾಗಿಲ್ಲ, ಮಸ್ತಿಗಳು ಮಾಡ್ಬೇಡ ನೀನು. ನಾನು ತಗೊಂಡೋಗ್ತೀನಿ ಗೈಸ್, ಇದು ನಂದು ಪರ್ಸ್. ಇದು ಅವಳು ಚಿಲ್ಲರೆ ಬುದ್ಧಿ ಹೇಳ್ಬಿಡ್ತಾಳೆ. ಚಿಲ್ಲರೆ ಬುದ್ಧಿ ನಾನು ಪಟ್ಟೆ ಕತ್ಕೊ ಬಂದಿದ್ಯಾ? ಟೈಮ್ ಎಷ್ಟ ಕಬಾಬ್ ತಿಂದು ಹಳ್ಳ ಇಲ್ಲ. ಇವಳಂತೂ ಹಳ್ಳಕ್ಕವೇನು ಇಡ್ಲಿ ಹೊಡೆದು ಕಬಾಬ್ನೇ ತಿಂದವಳೆ ಇವಳೊಬ್ಳು ಕೂತ್ಕೊಂಡು. ಪಾಪಿ ಹೆಂಗಂತಾಳೆ ಹೊಡೆದಾಕನೆ ಬುಡ್ನೆ. ಬೇಡ ಸುಮ್ಮನೆ ಬಟ್ಟನ್ನ ಅಲ್ಲ, ಇದು ಮೊದ್ಲೇ ಹಳ್ಳಾಡ್ತಕ್ಕನಮ್ಮ. ಇಲ್ಲೂ ಟೈಟ್ ಮಾಡಿಸ್ಬೇಕು ಇವೆಲ್ಲನೂ. ಅವ್ರು ಮಾಡಕ್ಕೆ ಅವ್ರನ್ನೇ ಕರ್ಕೊಬರ್ತಾನಂತೆ. ಯಾವ್ದಾರು ಜೋಬಳಿಕೆ ಹಾಕಿದ ಪ್ಯಾಂಟ್ ಜೋಬಳಿಕೆ ನೆನ್ನೆ ಅನ್ಕೋಣೆ ವಾಸಿಯ ಅಳ್ಳಾಡ್ತವೆ ಅಂದ್ಬಿಟ್ಟೆ ಎಲ್ಲ ಟೈಟ್ ಮಾಡ್ಕೊಳ್ತಕ್ಕೆ. ಅವನು ಇದ್ರಲ್ಲಾರು ಕರ್ಕೊಬರ್. ಬೀರು, ಈ ಹಾಸಿಗೆ, ಆ ಮೇಲ್ಗಡೆ ಇರೋದು ಎಲ್ಲ ಹುಡ್ಕಿದ್ರು. ಎಲ್ಲಿ ಹುಡ್ಕಿದ್ರು ಬೀರ್ ಕೀ ಸಿಗ್ತಾ ಇಲ್ಲ. ಅದರಲ್ಲಿ 2 ಚಿನ್ನದ ಚೈನ್ ಇದೆ ಗೈಸ್. ಸ್ವಾಗತದೊಂದು, ಇವಳ್ದೊಂದು. ಇವಳ್ರಿಗೆ ರೀಸೆಂಟಾಗಿ ಮಾಡಿಸ್ಕೊಂಡಿದ್ದಲ್ಲ ಅದೊಂದು. ಬೆಳ್ಳಿ ಹೋಲಿ ಕಣ್ಣೆ, ಬರೀ ಬೆಳ್ಳಿ ಐಟಮ್ಸವೇ. ಬೆಳ್ಳಿ ಹೋಲಿ ಬುಡ್ನೆ. ಬೆಳ್ಳಿ ಹೋದರೆ ತಗೋಬೋದು, ಚಿನ್ನ ಹೋದರೆ ತಗೊಳಕ್ಕಾಗಲ್ಲ. ಈಗ ಇವರಲ್ಲಿ ನೋಡಿ, ಇವಳು ಬ್ಯೂಟಿ ಐಟಮ್ಸ್. ನಂದೊಂದು ಫೇರ್ ಆ್ಯಂಡ್ ಲವ್ಲಿ, ಒಂದು ಪಾನ್ಸ್ ಪೌಡ್ರು, ಅದುವೇ ಇವಳೇ ತಂದ್ಕೊಟ್ಟಿದ್ದ ಕಣೆ. ನಮ್ಮ ಅಪ್ಪಾಜಿ ತಂದ್ಕೊಟ್ಟಿದ್ದೆ. ಒಂದು ಹೇರ್ ಲೈನರು, ಒಂದು ಲಿಪ್ ಬಾಮ್ ಗೈಸ್. ನನ್ನ ಮೇಕಪ್ ಐಟಮ್ಸ್. ಮೇಕಪ್ ಕಿಟ್ನ ತೊಳೆಯಕ್ಕೆ ಹಾಕಿದ್ದೀನಿ. ಇವಳು ಜೋಡಿಸ್ಕೊಂಡವಳೆ ತಲೆ ಸುತ್ತುತ್ತದೆ. ಏನೇನದು ಇನ್ನೊಂದು ನೋಡಿ, ಇದು ಜೋಡಿಸ್ತಾವಳೆ. ನಾವೇ ಎಲ್ಲ ತವು ಅದ್ರ ನೋಡ್ದು ಕಿತ್ ನೋಡ್ದು ಎಲ್ಲ ಎಲ್ಲಿ ಹುಡ್ಕೋದ್ರು ಸಿಗ್ತಾ ಇಲ್ಲ ಗೈಸ್. ಈಗ ಚಿಕನ್ ಗ್ರೇವಿ ಜೊತೆ ರೈಸು. ಈಗ ಹೋಗ್ಬಿಟ್ಟು ರೈಸ್ ಇಡ್ತಾಳೆ. ಅಲ್ಲಿ 8 ಗಂಟೆನಾ 8-10. ಇವ್ರ ಅತ್ತೆನೇ ಪಾಪ ಅನ್ನಕ್ಕೆ ಇಡ್ತೈತೆ. ಇವ್ರ ಅತ್ತೆ ತುಂಬ ಒಳ್ಳೆಯವರು ಗೈಸ್. ಏನೋ ಡೈಲಾಗ್ ಹೊಡಿತಿಲ್ಲ, ಅದೃಷ್ಟವಂತರಿಗೆ ಮಾತ್ರ ಅದೃಷ್ಟವಂತ ಅತ್ತೆ ಸಿಗತ್ತು. ನಾನು ಪಾಪಿ ಗೈಸ್, ತುಂಬ ಪಾಪ ಮಾಡಿಬಿಟ್ಟಿದ್ದೆ. ಚಂದ ಅದೇ ಪಾಪಿಗಳು ಸಮುದ್ರಕ್ಕೆ ಹೋದ್ರು ಮೊಳಕಾಲದ ನೀರು ಅಂತ. ಇಲ್ಲಿ ಮೊಳೆ ಹೊಡೆಯೋದು ಈ ಥರ ಹಾಕ್ಸ್ಬೇಕಲ್ಲಿ. ಸೈ ಅವ್ರ ಅತ್ತೆ, ನೀನು ನಿಮ್ಮ ಅತ್ತೆ ಕೇಳಬೇಕು ಕಣ್ಣೆ. ನಿಮ್ಮ ಅತ್ತೆ ನಿನ್ನನ್ನು ಕೇಳೋದಲ್ಲ. ನೋಡಿ ಗೈಸ್, ನಮ್ಮ ಕೃತಂದು ಕೊಡು. ಕೃತಂದ ಅದು ಕೊಡು. ನಮ್ಮ ಕೃತಂದು ಕೊಡು. ನಮ್ಮ ಕೃತಂದ ಇದನ್ನು ನೀರಿಗೆ ಹಾಕಿದ ಗೈಸ್. ಇದು ಯಾವುದೋ ಕಿಂಡರ್ ಜಾಯ್ ಕೊಡ್ದಿದ್ದು ಆಯ್ತಾ. ಇದು ನೀರಿಗೆ ಹಾಕಿದ್ರೆ ಮೇಲ್ಗಡೆ ತೇಪಾಡ್ತದೆ. ಅದು ಕತ್ಕೊಬಂದವಳೆ ಕದ್ದೆ ಕಳಿ. ನಾನು ಉಗಿಸ್ಕೋಬೇಡ, ನನಗೂ ಇಷ್ಟ ಅದು. ನನ್ನ ಮಗಳದು ಅದು ಕೊಟ್ಬಿಡು. ಲೊಡ್ಗರ್ತಿ ಬಿದ್ದಿಯ ಕಣ್ಣೆ. ಅದು ಬೇರೆ ಕೈ ಮುರ್ಕೊಂಡು ಹುಬ್ಳಿಗೆ ಹೋಗ್ಬೇಕಾರೆ ಗೈಸ್. ನಾನು ಯಾಕೆ ಬಂದೆ ಗೊತ್ತಾ, ಹೇಳ್ಬಿಟ್ಟೆ ಅಲ್ವಾ. ಹೌದು, ಇವರು ಸಂಡೇ ಹುಬ್ಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಸ್ವಾಗತ್ ಅವರು ಈಗ ನೈಟ್ ಟ್ರೈನ್ ಹತ್ತಿದ್ರೆ, ಇವಾಗ ಶುಕ್ರವಾರ, ಶನಿವಾರ, ಭಾನುವಾರ. ಯಾಕೆನೆ ಸುಮ್ಕೂತ್ಕೋ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಈಗ ಶುಕ್ರವಾರ ನೈಟ್ ಟ್ರೈನ್ ಹತ್ತಿದ್ರೆ ಶನಿವಾರ ಬೆಳಗ್ಗೆ 7 ಗಂಟೆ 7:30 ಅಷ್ಟರಲ್ಲೆಲ್ಲ ಮನೆಗೆ ರೀಚ್ ಆಗ್ತಾರೆ. ಸೊ ಭಾನುವಾರ ಇವರು ಹುಬ್ಳಿಗೆ ಹೋಗ್ತಾರೆ. ಭಾನುವಾರ ಥರನೇ ಹೋಗೋದು. ಶುಕ್ರವಾರ
ನೈಟು ಟ್ರೈನ್ಗೆ ಹತ್ತುತ್ತಾರೆ. ಶನಿವಾರ ಎಲ್ಲೆಲ್ಲ ಹೋಯ್ತೀಯಾ? ಶನಿವಾರ ಬಂದು ರೀಚ್ ಆಯ್ತಾರೆ ಬೆಳಗ್ಗೆ, ಭಾನುವಾರ ಹೋಯ್ತಾರೆ ಅಂತ ಹೇಳ್ತಿರೋದು. ಇವಳಿಗೆಲ್ಲ ತಲೆ ಕೆಟ್ಟೋಗ್ಬಿಟ್ಟೈತೆ ಆಯಿತಾ. ಹೋಯ್ತಾರೆ, ಅದಕ್ಕೋಸ್ಕರ ನಾನು ಬಂದಿರೋದು. ಅಮ್ಮ ಅಪ್ಪಾಜಿ ಭಾನುವಾರ ಬರ್ತಾರೆ. ನಾನು ನಾಳೆ ಡ್ಯೂಟಿಗೆ ಹೋಗ್ಬಿಟ್ಟು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ. ನಾನು ಹೋಗ್ತಾ ಇದ್ದೀನಿ. ನಾನು ನನ್ನ ಗಾಡೀಲಿ ಹೋಗ್ತೇನೆ ಗಾಯ್ಸ್, ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ. ನಾನು ಏನು ಹಾಕೋದಿಲ್ಲ ಗೈಸ್. ನಾನು ಈಗ ಇನ್ನೇನು ಇಲ್ಲ, ಎಲ್ಲ ತಗೋ ಹುಡುಕಾಯ್ತು, ಸಿಗ್ತಾ ಇಲ್ಲ. ಕೊನೆಗೆ ಆ ಬೀರು ಓಪನ್ ಮಾಡ್ತಾರಂತಲ್ಲ, ಅವ್ರನ್ನೆಯ ಕರೆಸ್ಬಿಟ್ಟು ಓಪನ್ ಮಾಡಿಸಿ ಏನೋ ಒಂದು ಮಾಡಿ ಕೀ ಸಿಕ್ಕಿ ಅದ್ರೊಳಗಡೆ ಚಿನ್ನ ಇದ್ದರೆ ಸಾಕು ಗೈಸ್, ಅಷ್ಟೇ, ಇನ್ನೇನೂ ಇಲ್ಲ. ನಾನು ಇವಾಗ ಒಂದು ರವೆ ಉಂಡೆ ತಿಂದ್ಬಿಟ್ಟೆ. ಮೊನ್ನೆಯಿಂದ ರವೆ ಉಂಡೆ ತಿನ್ನಬೇಕು ಅನ್ನಿಸ್ತಾ ಇತ್ತು, ಬಟ್ ತಿಂದಿರಲಿಲ್ಲ. ಇಲ್ಲಿತ್ತಲ್ಲ ಅಂದ್ಬಿಟ್ಟು ತಿಂದ್ಬಿಟ್ಟೆ. ಈಗ ನೋಡೋರು ಇವಳು ಊಟಕ್ಕೆ ಕರೀತದ, ನಂಗೆ ಊಟ ಮಾಡೋಂಗೆ ಇಲ್ಲ. 8:45 ಇವಾಗ ಊಟ ಇಲ್ಲಿ ಸಿಂಕ್ ಇದೆ, ಬಟ್ ನಲ್ಲಿ ಇಲ್ಲ ಗೈಸ್. ಕೈ ತೊಳ್ಕೊಬೇಕು. ನೀನು ಸಿಲ್ಲಿ ನೋಡಿ ಗೈಸ್, ನನ್ನ ಸಿಲ್ಲಿ ಅಂತಾಳೆ. ಬಂದಾಗೆಲ್ಲ ಅದನ್ನೇ ಹೇಳ್ತಾಳೆ ಅಂತ. ಬಂದಾಗೆಲ್ಲ ನಾನಿಲ್ಲಿ ಕೈ ತೊಳೆಯೋಕೆ ಹೋದಾಗ ಇದು ನೋಡ್ತೀನಿ. ಇದು ಯಾವುದೇ ಇದು ಬ್ರಾಸ್ಲೆಟು ಎನರ್ಜಿ, ಡಿವೈನ್ ಎನರ್ಜಿ ಬ್ರಾಸ್ಲೆಟ್ ಅಂತ ಗೈಸ್. ನಾನು ಹಾಕ್ಕೊಂಡಿದ್ದೀನಿ, ನನಗೆ ಕೊಟ್ಲು. ಆಮೇಲೆ ಹತ್ಕೋಬೇಡಿ. ಅಯ್ಯೋ, ನಿಮ್ಮ ತಂಗಿ ಮನೆಗೆ ಹೋಗಿ ಎಲ್ಲ ಕಿತ್ಕೊತೀನಿ. ನನಗೆ ಏನು ಮಾತಾಡೋಕ್ಕೂ ಭಯ ಇವಾಗ. ಅವ ಲೈಟಾಗಿ ಒಂದೇ ಒಂದು ತುತ್ತ ಏನಕ್ಕೆ ರವೆ ಉಂಡೆ ತಿಂದು ನನಗೆ ತಿನ್ನಬೇಕು ಅನ್ನಿಸ್ತಿತ್ತು, ತಿಂದೆ. ಏನಕ್ಕೆ ತಿಂದೆ ಅಂದರೆ ನಿಂದೊಳ್ಳೆ ಚೆನ್ನಾಗೋದೆ. ನಾನು ಸಾಕು ಚಿಚ್ಚಿ ಇಲ್ಲ ಸಾಕು ಬಿಡೋಣ. ತಗೊಳ್ಳಿ ಹಾಕೋದಷ್ಟು. ನಂಗೆ ಬೇಡ, 1 ಪೀಸ್ 2 ಪೀಸ್ ಬೆಳಗ್ಗೆ ಬೇಕಾದ್ರೆ ತಿಂತೀನಿ ನಾನು.